Hi everyone, here is the video of figures of speech. ಮಕ್ಕಳೇ, figures of speech ಅಂದಾಗ ಕನ್ನಡದಲ್ಲಿ ಅಲಂಕಾರಗಳು ಎಂದು ಕರೆಯುತ್ತೇವೆ. Here in this video I am presenting you the meaning of figures of speech, then the difference between literal and figurative language, then some of the types of figures of speech. ಈ ವಿಡಿಯೋದಲ್ಲಿ ನಿಮಗೆ ಫಿಗರ್ಸ್ ಆಫ್ ಸ್ಪೀಚ್, ಅಲಂಕಾರಗಳು ಎಂದರೇನು, ಅದರ ಅರ್ಥ ಮತ್ತು ಅಲಂಕಾರದ ಕೆಲವು ಬಗೆಗಳು, ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಫಿಗರ್ಸ್ ಆಫ್ ಸ್ಪೀಚ್ನ ಸಮ್ ಆಫ್ ಇಟ್ಸ್ ಟೈಪ್ಸ್ ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟಿಂಗ್ ಇನ್ ದಿಸ್ ವಿಡಿಯೋ. ನೌ ಲೆಟ್ ಅಸ್ ಬಿಗಿನ್ ವಿತ್ ದ ಮೀನಿಂಗ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. ಮಕ್ಕಳೇ, ಅಲಂಕಾರಗಳು ಎಂದರೇನು ಅಂದರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ಕಾವ್ಯ ಅಥವಾ ಗದ್ಯದ ಒಂದು ಸೊಬಗನ್ನು ಹೆಚ್ಚಿಸೋದಕ್ಕೆ ಪದಗಳ ಮತ್ತು ವಾಕ್ಯಗಳ ಒಂದು ಜೋಡಣೆಯನ್ನು ನಾವೇನಂತ ಕರಿತೀವಿ? ಅಲಂಕಾರಗಳು ಅಂತೇಳಿ ಕರಿತೇವೆ. A figure of speech is figurative language in the form of a single word or phrase. It can be special repetition, arrangement or omission of words with a literal meaning, or a phrase with a specialized meaning not based on the literal meaning of the words. ಫಿಗರ್ಸ್ ಆಫ್ ಸ್ಪೀಚ್ ಅಂದಾಗ ಇಟ್ ಈಸ್ ಎ ಫಿಗರೇಟಿವ್ ಲ್ಯಾಂಗ್ವೇಜ್. ಫಿಗರೇಟಿವ್ ಲ್ಯಾಂಗ್ವೇಜ್ ಅಂದರೆ ಅಲಂಕಾರಿಕ ಭಾಷೆ. ಇಟ್ ಈಸ್ ಇನ್ ದ ಫಾರಮ್ ಆಫ್ ಸಿಂಗಲ್ ವರ್ಡ್ ಆರ್ ಎ ಫ್ರೇಸ್. ಅದು ಒಂದು ಪದ ಆಗಿರಬಹುದು ಅಥವಾ ಒಂದು ವಾಕ್ಯದಲ್ಲಿ ಆಗಿರಬಹುದು. ಆ ಒಂದು ಅಲಂಕಾರಿಕ ಭಾಷೆ ಏನಕ್ಕೆ ಬಳಸ್ತೀವಿ ಅಂದರೆ ಇಟ್ ಕ್ಯಾನ್ ಬಿ ಸ್ಪೆಷಲ್ ರೆಪಿಟೇಷನ್ ಆಫ್ ಅರೇಂಜ್ಮೆಂಟ್ಸ್ ಆರ್ ಒಮಿಷನ್ ಆಫ್ ವರ್ಡ್ಸ್ ವಿತ್ ಲಿಟ್ರಲ್ ಮೀನಿಂಗ್. ಅಂದರೆ ಈ ಫಿಗರೇಟಿವ್ ಲ್ಯಾಂಗ್ವೇಜ್ ಅಂದಾಗ ಪದಗಳ ಬಳಕೆ ಅಥವಾ ಪದಗಳ ಜೋಡಣೆ ಅಥವಾ ಪದಗಳನ್ನು ಬಿಟ್ಟು ಹೇಳ್ತಕ್ಕಂಥದ್ದು ಅಥವಾ ಬೇರೊಂದು ರೀತಿಯ ಅರ್ಥವನ್ನು ಕೊಡ್ತಕ್ಕಂಥ, ವಿಭಿನ್ನವಾದ ಅರ್ಥವನ್ನು ಕೊಡುವಂಥ ಒಂದು ಪದಗಳ ಜೋಡಣೆಯನ್ನೇ ನಾವೇನಂತ ಕರಿತೇವೆ? ಫಿಗರ್ಸ್ ಆಫ್ ಸ್ಪೀಚ್ ಎಂದು ಕರಿತೇವೆ. ಹಿಯರ್ ಫ್ರೇಸ್ ವಿತ್ ಸ್ಪೆಷಲೈಸ್ಡ್ ಮೀನಿಂಗ್ ನಾಟ್ ಬೇಸ್ಡ್ ಆನ್ ದ ಲಿಟರಲ್ ಮೀನಿಂಗ್ ಆಫ್ ದ ವರ್ಡ್ಸ್. ಲಿಟರಲ್ ಮೀನಿಂಗ್ ಅಂದಾಗ ಏನು ನಾವು ಪದಗಳನ್ನು ಓದುತ್ತೀವಿ ಅದು ಏನು ಅರ್ಥವನ್ನು ಕೊಡುತ್ತೆ ಆ ಅರ್ಥವನ್ನು ಬಿಟ್ಟು ಬೇರೊಂದು ರೀತಿ ಅರ್ಥವನ್ನು ಕೊಡುವಂತಹ ಒಂದು ವ್ಯಾಕರಣಾಂಶವನ್ನೇ ನಾವೇನಂತ ಕರಿತೀವಿ? ಫಿಗರ್ಸ್ ಆಫ್ ಸ್ಪೀಚ್ ಎಂದು ಕರಿತೇವೆ. ಅಂದರೆ ನಾವು ಓದ್ತಾ ಇರತಕ್ಕಂಥ ಸಾಲು, ಆ ಓದ್ತಕ್ಕಂಥ ಪದದ ಅರ್ಥ ಒಂದಾಗಿದ್ದರೆ ಆ ನಿಜವಾದ ಅರ್ಥ ಬಿಟ್ಟು ಬೇರೊಂದು ರೀತಿಯ ಅರ್ಥವನ್ನು ಕೊಡುವಂತೆ ಹೇಳ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ? ಅಲಂಕಾರಗಳು ಅಥವಾ ಫಿಗರ್ಸ್ ಆಫ್ ಸ್ಪೀಚ್ ಎಂದು ಕರಿತೇವೆ. ಪದ್ಯ ಅಥವಾ ಗದ್ಯದ ಸೊಬಗನ್ನು, ಅದರ ಒಂದು ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಏನು ಮಾಡ್ತೀವಿ? ಪದಗಳ ಜೋಡಣೆ ಅಥವಾ ವಾಕ್ಯಗಳ ಜೋಡಣೆಯನ್ನು ಒಂದು ರೀತಿ ಅದರ ಒಂದು ಅರ್ಥವನ್ನು ಬೇರೆ ಮಾಡೋದಕ್ಕೆ ಬಳಕೆ ಮಾಡ್ತೀವಿ. ಅದನ್ನೇ ನಾವೇನಂತ ಕರಿತೀವಿ? ಅಲಂಕಾರಗಳು ಅಥವಾ ಫಿಗರ್ಸ್ ಆಫ್ ಸ್ಪೀಚ್ ಎಂದು ಕರಿತೇವೆ. ನಾವು ಫಿಗರ್ಸ್ ಆಫ್ ಸ್ಪೀಚ್ ಇನ್ನೂ ಚೆನ್ನಾಗಿ ನಮ್ಗೆ ಅರ್ಥ ಆಗಬೇಕಾದ್ರೆ ಫಸ್ಟ್ ವಿ ಶುಡ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಲಿಟ್ರಲ್ ಲ್ಯಾಂಗ್ವೇಜ್ ಆ್ಯಂಡ್ ಫಿಗರೇಟಿವ್ ಲ್ಯಾಂಗ್ವೇಜ್. ನಾವು ಲೆಟ್ ಅಸ್ see the difference between literal and figurative language. Here the literal language, literal ಅಂದಾಗ ಓದುವಂತಹ, ಬರೆಯುವಂತಹ ಭಾಷೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಇಲ್ಲಿ ಲಿಟರಲ್ ಲ್ಯಾಂಗ್ವೇಜ್ ಅಂದಾಗ ದ ಆಕ್ಚುಯಲ್ ಡಿಕ್ಷನರಿ ಮೀನಿಂಗ್ ಆಫ್ ಎ ವರ್ಡ್, ಲ್ಯಾಂಗ್ವೇಜ್ ದಟ್ ಮೀನ್ಸ್ ವಾಟ್ ಇಟ್ ಅಪಿಯರ್ಸ್ ಟು ಮೀನ್. ಅಂದರೆ ಲಿಟರಲ್ ಲ್ಯಾಂಗ್ವೇಜ್ ಅಂದಾಗ ಏನು ನಾವು ಪದಗಳನ್ನು ಬಳಕೆ ಮಾಡ್ತೀವಿ ಅಥವಾ ಓದ್ತೀವಿ ಅದರ ನಿಜವಾದ ಅರ್ಥ ಏನಿರುತ್ತೆ, ಡಿಕ್ಷನರಿ ಮೀನಿಂಗ್ ಏನಿರುತ್ತೆ, ಸೇಮ್ ಅದೇ ಅರ್ಥವನ್ನು ಕೊಡಬೇಕು, ಅದೇ ರೀತಿಯ ಅರ್ಥವನ್ನು ಅದು ಕೊಡಬೇಕು. ನಾವು ಹೇಗೆ ಓದ್ತಾ ಇರ್ತೀವಿ ಅದೇ ಅರ್ಥವನ್ನು ಕೊಡ್ತಕ್ಕಂಥದ್ದನ್ನೇ ನಾವು ಲಿಟರಲ್ ಲ್ಯಾಂಗ್ವೇಜ್ ಎಂದು ಕರಿತೇವೆ. ಎಕ್ಸಾಂಪಲ್ಗೆ ನೋಡೋದಾದರೆ, ದ ವೆದರ್ ಈಸ್ ಬ್ಯೂಟಿಫುಲ್ ಟುಡೇ, ದ ಸನ್ ಶೈನ್ಸ್ ಬ್ರೈಟ್ಲಿ. ಇಟ್ ಮೀನ್ಸ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಸೇಸ್ ವರ್ಡ್ ಫಾರ್ ವರ್ಡ್. ಇಲ್ಲಿ ಪದಗಳು ಏನು ಹೇಳ್ತಾ ಇದೆ ಅದೇ ಅರ್ಥವನ್ನು ಕೊಡುತ್ತೆ. ಸನ್ ಶೈನ್ಸ್ ಬ್ರೈಟ್ಲಿ ಅಂದರೆ ಸೂರ್ಯ ತುಂಬ ಚೆನ್ನಾಗಿ ಹೊಳಿತಾ ಇದ್ದಾನೆ. ವೆದರ್ ಈಸ್ ಬ್ಯೂಟಿಫುಲ್ ಅಂದರೆ ವಾತಾವರಣ ಹಿತಕರವಾಗಿದೆ. ಅದೇ ಅರ್ಥವನ್ನು ಕೊಡ್ತಾ ಇದೆ, ಇದು ಬೇರೊಂದು ಅರ್ಥವನ್ನು ಕೊಡ್ತಾ ಇಲ್ಲ. ಇದನ್ನು ನಾವು ಲಿಟರಲ್ ಲ್ಯಾಂಗ್ವೇಜ್ ಅಂತ ಕರಿತೇವೆ. ದೆನ್ ಫಿಗರೇಟಿವ್ ಲ್ಯಾಂಗ್ವೇಜ್, ಅಲಂಕಾರಿಕ ಭಾಷೆ ಎಂದರೇನು ಅಂದಾಗ ಲ್ಯಾಂಗ್ವೇಜ್ ದಟ್ ಗೋಸ್ ಬಿಯಾಂಡ್ ದಿ ನಾರ್ಮಲ್ ಮೀನಿಂಗ್ ಆಫ್ ದ ವರ್ಡ್ಸ್ ಯೂಸ್ಡ್. ಅಂದರೆ ಅಲ್ಲಿ ಬಳಸಿರ್ತಕ್ಕಂಥ ಪದಗಳ ಅರ್ಥಕ್ಕಿಂತ ಬೇರೊಂದು ಅರ್ಥವನ್ನು ಕೊಡುವ ರೀತಿಯಾಗಿ ನಮಗೆ ಬರ್ತಕ್ಕಂಥ ವಾಕ್ಯಗಳನ್ನು ನಾವು ಫಿಗರೇಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಲ್ಲಿ ವಾಕ್ಯ ಓದ್ತಕ್ಕಂಥ ವಾಕ್ಯ ಒಂದು, ಆದರೆ ಅದರ ಅರ್ಥ ಬೇರೆ ಆಗಿರುತ್ತೆ. ಅದನ್ನು ನಾವು ಫಿಗರೇಟಿವ್ ಲ್ಯಾಂಗ್ವೇಜ್, ಅಲಂಕಾರಿಕ ಭಾಷೆ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಗೆ ನೋಡೋದಾದರೆ, ಫ್ರಾಗ್ರೆನ್ಸ್ ಆಲ್ವೇಸ್ ಸ್ಟೇಸ್ ಇನ್ ದ ಹ್ಯಾಂಡ್ ದಟ್ ಗಿವ್ಸ್ ದ ರೋಸ್. ಡಸ್ ಇಟ್ ಮೀನ್ ದಟ್ ಯುವರ್ ಹ್ಯಾಂಡ್ ಸ್ಮೆಲ್ಸ್ ಗುಡ್? ನೋ. ಅಂದರೆ ಇಲ್ಲಿ
ಫ್ರಾಗ್ರೆನ್ಸ್ ಆಲ್ವೇಸ್ ಸ್ಟೇಸ್ ಇನ್ ದ ಹ್ಯಾಂಡ್ ದಟ್ ಗಿವ್ಸ್ ದಿ ರೋಸ್. ಅಂದರೆ ರೋಸ್ ಹೂವನ್ನು ಕೊಡ್ತಕ್ಕಂಥ ಕೈಯಲ್ಲಿ ಯಾವಾಗಲೂ ಸಹ ಸುವಾಸನೆ ಇರುತ್ತೆ ಅಂತಕ್ಕಂಥದ್ದು. ಆದರೆ ಇದರ ನಿಜವಾದ ಅರ್ಥ ಬೇರೆ ಇರುತ್ತೆ. ಅರ್ಥ ಏನಪ್ಪ ಅಂದರೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕೈಯಲ್ಲಿ ಅವರ ಗುಣ ಯಾವಾಗಲೂ ಸಹ ಒಳ್ಳೆಯದಾಗಿರುತ್ತೆ ಅಂತ. ಒಳ್ಳೆ ಕೆಲಸ ಯಾರು ಮಾಡ್ತಾ ಇರ್ತಾರೋ ಅವರಲ್ಲಿ ಯಾವಾಗಲೂ ಸಹ ಒಳ್ಳೆಯ ಗುಣ ಇರುತ್ತೆ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ದೆನ್ ದ ಸನ್ ಈಸ್ ಸ್ಮೈಲಿಂಗ್ ಅಟ್ ಮೀ. ಹಿಯರ್ ದ ಸನ್ ಈಸ್ ಸ್ಮೈಲಿಂಗ್ ಅಟ್ ಮೀ ಅಂದರೆ ಅರ್ಥ ಸೂರ್ಯ ಅಲ್ಲಿ ನಿಜವಾಗ್ಲೂ ನಗೋದಿಲ್ಲ, ಆದರೆ ಸೂರ್ಯ ಚೆನ್ನಾಗಿ ಹೊಳಿತಾ ಇದ್ದಾನೆ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಓದ್ತಕ್ಕಂಥ ಭಾಷೆ ಬೇರೆ, ಅದರ ಮೀನಿಂಗ್ ಬೇರೆ ಆಗಿರೋದನ್ನೇ ನಾವೇನಂತ ಕರಿತೀವಿ, ಫಿಗರೇಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಹಿಯರ್ ಈಸ್ ದೆರ್ ಈಸ್ ಅ ಡೀಪರ್ ಮೀನಿಂಗ್ ಹಿಡನ್ ಇನ್ ದ ವರ್ಡ್ಸ್. ನಾವು ಓದ್ತಕ್ಕಂಥ ಪದಗಳಲ್ಲಿ ಬೇರೊಂದು ರೀತಿಯ ಅರ್ಥ ಇರ್ತಕ್ಕಂಥದ್ದನ್ನೇ ನಾವು ಫಿಗರೇಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಲಿಟ್ರಲ್ ಲ್ಯಾಂಗ್ವೇಜ್ ಅಂದಾಗ ಓದ್ತಕ್ಕಂಥ ಏನು ಪದಗಳಿರುತ್ತೆ ಅದೇ ಅರ್ಥವನ್ನು ಕೊಡ್ತಾ ಇರುತ್ತೆ. ಆದರೆ ಫಿಗರೇಟಿವ್ ಲ್ಯಾಂಗ್ವೇಜಲ್ಲಿ ನಾವು ಓದ್ತಕ್ಕಂಥ ಪದಗಳ ಅರ್ಥ ಒಂದಾಗಿದ್ದರೆ ಅದರ ಒಂದು ಅರ್ಥ ಬೇರೊಂದು ರೀತಿಯಾಗಿ ಕೊಡ್ತಾ ಇರುತ್ತೆ. ಇಲ್ಲಿ ದ ಸನ್ ಈಸ್ ಸ್ಮೈಲಿಂಗ್, ಸೂರ್ಯ ಸ್ಮೈಲಿಂಗ್, ನಗುತ್ತಾನೆ. ಸೂರ್ಯ ನಗೋದಕ್ಕೆ ಚಾನ್ಸ್ ಇದೆಯಾ? ಇಲ್ಲ. ಆದರೆ ಅರ್ಥ ಏನು ಬರುತ್ತಪ್ಪ ಅಂದರೆ ಸೂರ್ಯ ಚೆನ್ನಾಗಿ ಹೊಳಿತಾ ಇದ್ದಾನೆ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಇದನ್ನೇ ನಾವು ಫಿಗರೇಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಫಿಗರ್ಸ್ ಆಫ್ ಸ್ಪೀಚ್ ಅಂದರೂ ಇಷ್ಟೇ, ವಾಕ್ಯದ ಒಂದು ಸೌಂದರ್ಯವನ್ನು ಹೆಚ್ಚು ಮಾಡೋದಕ್ಕೆ ಏನು ಮಾಡ್ತೀವಿ, ವಾಕ್ಯ ಬೇರೊಂದು ಅರ್ಥ ರೀತಿ ಬರುವ ರೀತಿ ಅಥವಾ ಒಂದು ಪದ ಬೇರೊಂದು ಅರ್ಥ ಕೊಡುವ ರೀತಿಯಾಗಿ ನಾವು ಹೇಳ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಜನರಲ್ ಆಗಿ ಹೇಳಬೇಕಾದ್ರೆ ತುಂಬ ಹೊಟ್ಟೆ ಹಸಿದಿದೆ ಅಂದಾಗ ಮನೆಯಲ್ಲಿ ಹೋಗಿ ನಾವು ನನಗೆ ಹೊಟ್ಟೆ ಹಸಿದಿದೆ ಅಂತ ಹೇಳ್ತಕ್ಕಂಥದ್ದು ಲಿಟ್ರಲ್ ಲ್ಯಾಂಗ್ವೇಜ್. ಆದರೆ ಆ ಹೊಟ್ಟೆ ಹಸಿದಿದೆ ಅಂತಕ್ಕಂಥದ್ದನ್ನು ನಾವು ಬೇರೊಂದು ಭಾಷೆಯಲ್ಲಿ ಹೇಳ್ತೀವಿ. ಅಯ್ಯೋ ನನ್ನ ಹೊಟ್ಟೆಯಲ್ಲಿ ಹಿಲಿ ಓಡಾಡ್ತಾ ಇದೆ, ಹೊಟ್ಟೆಯಲ್ಲಿ ಹಿಲಿ ಓಡಾಡ್ತಾ ಇದೆ ಅಂತ ಹೇಳ್ತೀವಿ. ನಿಜವಾಗ್ಲೂ ಹೊಟ್ಟೆಯಲ್ಲಿ ಹಿಲಿ ಓಡಾಡಲ್ಲ. ಬಟ್ ಅದರ ಅರ್ಥ ಏನು ಹೇಳುತ್ತಪ್ಪ ಅಂದರೆ ಹೊಟ್ಟೆ ತುಂಬ ಹಸಿತಾ ಇದೆ ಅಂತಕ್ಕಂಥದ್ದು ನಮಗೆ ಅರ್ಥ ಸಿಗುತ್ತೆ. ಇದನ್ನೇ ನಾವು ಫಿಗರೇಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ದೆನ್ ದ ಮೀನಿಂಗ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್ ಇಸ್ ವಿತ್ ಎ ವರ್ಡ್ ಆರ್ ವಿತ್ ಎ ಫ್ರೇಸ್ ವಿಚ್ ಗಿವ್ಸ್ ದಿ ಎ ಡಿಫ್ರೆಂಟ್ ಮೀನಿಂಗ್ ಟು ದಿ ಸೆಂಟೆನ್ಸಸ್. ಒಂದು ವಾಕ್ಯಕ್ಕೆ, ಒಂದು ಪದಕ್ಕೆ ಬೇರೊಂದು ರೀತಿಯ ವಿಭಿನ್ನವಾದ ಅರ್ಥವನ್ನು ಕೊಡುವಂತಹ ಒಂದು ವಾಕ್ಯಗಳನ್ನೇ, ಆ ಒಂದು ಗ್ರಾಮರ್ ಅಂಶವನ್ನು ನಾವು ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ನೌ ಲೆಟ್ಸ್ ಮೂವ್ ಆನ್ ಟು ದ ಟೈಪ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್. ಹಿಯರ್ ಇನ್ ದಿಸ್ ವಿಡಿಯೋ ಐ ಆಮ್ ಪ್ರೆಸೆಂಟಿಂಗ್ ಯು ಸಮ್ ಆಫ್ ದ ಫಿಗರ್ಸ್ ಆಫ್ ಸ್ಪೀಚ್: ಸಿಮಿಲಿ, ಮೆಟಾಫರ್, ಪರ್ಸನಿಫಿಕೇಶನ್, hyperbole, irony and alliteration. Now let us begin with simile. Here simile, it means a simile is a figures of speech comparing two unlike things often introduced with the word like or as. Simile ಎಂದಾಗ ಎರಡು ವಸ್ತುಗಳನ್ನು, ಎರಡು ವಿಷಯಗಳನ್ನು ನಾವೇನು ಮಾಡ್ತೀವಿ, ಕಂಪೇರ್ ಮಾಡ್ತಾ ಇರ್ತೀವಿ. ಕಂಪೇರಿಂಗ್ ವಿತ್ ಈಚ್ ಅದರ್ ಬೈ ಯೂಸಿಂಗ್ ಲೈಕ್ ಆರ್ ಆಸ್. ಒಂದು ವಾಕ್ಯದಲ್ಲಿ ಎರಡು ವಸ್ತುಗಳನ್ನು, ಎರಡು ಆಬ್ಜೆಕ್ಟ್ಸನ್ನು ಏನು ಮಾಡ್ತೀವಿ, ಹೋಲಿಕೆ ಮಾಡ್ತಾ ಹೋಗ್ತೀವಿ. ಆ ಹೋಲಿಕೆ ಮಾಡಬೇಕಾದ್ರೆ ಆ ವಾಕ್ಯದಲ್ಲಿ ಲೈಕ್ ಅಥವಾ ಆಸ್ ಅಂತಕ್ಕಂಥ ಪದಗಳನ್ನು ಬಳಸಿ ಎರಡು ವಸ್ತುಗಳನ್ನು, ಎರಡು ಆಬ್ಜೆಕ್ಟ್ಸನ್ನು ನಾವು ಹೋಲಿಕೆ ಮಾಡೋದನ್ನೇ ಸಿಮಿಲಿ ಅಂತ ಕರಿತೀವಿ. ಲೆಟ್ ಅಸ್ ಸಿ ದ ಎಕ್ಸಾಂಪಲ್ಸ್. He fought like a lion in the battle. He, ಅವನು, fought like a ಅಂದರೆ ಹೋರಾಡ್ತಾನೆ. ಹೇಗೆ? ಲೈಕ್ ಎ ಲಯನ್, ಸಿಂಹದ ರೀತಿ, ಸಿಂಹದಂತೆ ಅವನು ಹೋರಾಡ್ತಾನೆ ಯುದ್ಧದಲ್ಲಿ ಅಂತಕ್ಕಂಥದ್ದು. ಅವನನ್ನು ಸಿಂಹಕ್ಕೆ ಹೋಲಿಸ್ತಾ ಇದ್ದಾರೆ ಬೈ ಯೂಸಿಂಗ್ ದಿ ವರ್ಡ್ ಲೈಕ್ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ. ಇದನ್ನು ಸಿಮಿಲಿ ಅಂತ ಕರಿತೀವಿ. ಹಿಸ್ ಐಸ್ ಆಸ್ ರೆಡ್ ಆಸ್ ಬ್ಲಡ್. ಅವನ ಕಣ್ಣು ಆಸ್ ರೆಡ್ ಆಸ್ ಬ್ಲಡ್, ಎಷ್ಟು ಕೆಂಪಾಗಿದೆಯಪ್ಪ ಅಂದರೆ ರಕ್ತದಷ್ಟು ಕೆಂಪಾಗಿದೆ. ಆದರೆ ಇಲ್ಲಿ ಅವನ ಕಣ್ಣನ್ನು ಬ್ಲಡ್ನ ಒಂದು ರೆಡ್ ಕಲರ್ಗೆ ಹೋಲಿಸ್ತಾ ಇದ್ದಾರೆ ಬೈ ಯೂಸಿಂಗ್ ದ ವರ್ಡ್ ಆಸ್. ನೆಕ್ಸ್ಟ್, ಫ್ರೆಂಡ್ಸ್ ಆರ್ ಲೈಕ್ ಪ್ಯಾರಾಚೂಟ್ಸ್. ಸ್ನೇಹಿತರು ಪ್ಯಾರಾಚೂಟ್ಸ್ ಇದ್ದಂತೆ. ನೋಡಿ, ಸ್ನೇಹಿತರನ್ನ ಪ್ಯಾರಾಚೂಟ್ಸ್ಗೆ ಹೋಲಿಸ್ತಾ ಇದ್ದೀವಿ ಬೈ ಯೂಸಿಂಗ್ ವರ್ಡ್ ಲೈಕ್ ಅಂತ ಪದವನ್ನು ಬಳಸಿದ್ದೇವೆ. ಇದನ್ನು ನಾವೇನಂತ ಕರಿತೀವಿ, ಸಿಮಿಲಿ. ಈ ರೀತಿಯ ವಾಕ್ಯಗಳನ್ನು ಸಿಮಿಲಿ ಅಂತೇಳಿ ಕರಿತೇವೆ. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಸಿಮಿಲಿ ಅಂದಾಗ ಎರಡು ವಸ್ತುಗಳನ್ನು ಹೋಲಿಕೆ ಮಾಡ್ತಕ್ಕಂಥದ್ದು ಬೈ ಯೂಸಿಂಗ್ ದ ವರ್ಡ್ ಲೈಕ್ ಅಥವಾ ಆಸ್ ಅಂತಕ್ಕಂಥದ್ದನ್ನ ಬಳಸಿ ಹೋಲಿಕೆ ಮಾಡ್ತಕ್ಕಂಥದ್ದು ಸಿಮಿಲಿ. ಹಿಯರ್ ಸಮ್ ಮೋರ್ ಎಕ್ಸಾಂಪಲ್ಸ್ ಹೌ ದ ಸಿಮಿಲಿ ಈಸ್ ಯೂಸ್ಡ್. ಹೇಗೆ ಸಿಮಿಲಿಯನ್ನು ಯೂಸ್ ಮಾಡ್ತೀವಿ ವಾಕ್ಯಗಳಲ್ಲಿ ಅನ್ನೋದಕ್ಕೆ. ನೌ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್, ಮೆಟಾಫರ್. Metaphor is also a figures of speech. Unlike simile, metaphor
is a language that directly compares seemingly unrelated objects. ಇದು ಸಿಮಿಲಿಯ ರೀತಿಯಲ್ಲೇ ಮೆಟಾಫರ್ ಸಹ ಏನು ಮಾಡುತ್ತೆ, ಎರಡು ವಸ್ತುಗಳನ್ನು ಕಂಪೇರ್ ಮಾಡುತ್ತೆ. ಆದರೆ ಇದೇನಪ್ಪ ಮಾಡುತ್ತೆ ಅಂದರೆ ಇಟ್ ಇಸ್ ಅನ್ಲೈಕ್ ಸಿಮಿಲಿ. ಆದರೆ ಸಿಮಿಲಿಯ ರೀತಿಯಲ್ಲಿ ಮಾಡೋದಿಲ್ಲ, ಬೇರೊಂದು ರೀತಿ. ಹೇಗೆ? ಸಿಮಿಲಿಯಲ್ಲಿ ನಾವು ಎರಡು ವಸ್ತುಗಳನ್ನು ಕಂಪೇರ್ ಮಾಡಬೇಕಾದ್ರೆ ಲೈಕ್ ಅಥವಾ ಆ್ಯಸ್ ಅಂತಕ್ಕಂಥ ಪದವನ್ನು ವಾಕ್ಯದಲ್ಲಿ ಬಳಸ್ತೀವಿ. ಆದರೆ ಮೆಟಾಫರಲ್ಲಿ ಆ ಲೈಕ್ ಅಥವಾ ಆ್ಯಸನ್ನು ಬಳಸೋದಿಲ್ಲ. ಬಟ್ ಎರಡೂ ವಸ್ತುಗಳು ಒಂದೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ತೇವೆ. ಎಕ್ಸಾಂಪಲ್ಸನ್ನು ನೋಡಿದಾಗ ಅರ್ಥ ಆಗುತ್ತೆ. ಸಿ, ಎ ಗುಡ್ ಲಾಫ್ ಈಸ್ ಸನ್ಶೈನ್ ಇನ್ ಹೋಮ್. ಗುಡ್ ಲಾಫ್, ಒಳ್ಳೆಯ ನಗು ಮನೆಯಲ್ಲಿ ಬೆಳಕಿದ್ದ ಹಾಗೆ. ಆ ನಗುವನ್ನು ಮನೆಯಲ್ಲಿ ಬೆಳಕಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಲೈಕ್ ಅಥವಾ ಆ್ಯಸನ್ನು ಬಳಸಿಲ್ಲ. ಹಾಗೆ ನೋಡಿ, ಕ್ಯಾಮಲ್ ಈಸ್ ಶಿಪ್ ಆಫ್ ಡೆಸರ್ಟ್. ಒಂಟೆ ಮರಳುಗಾಡಿನ ಹಡಗು. ಒಂಟೆಯನ್ನು ಹಡಗಿಗೆ ಹೋಲಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಲೈಕ್ ಅನ್ನೋದಿಲ್ಲ, ಆ್ಯಸ್ ಅನ್ನೋದಿಲ್ಲ, ಡೈರೆಕ್ಟಾಗಿ ಹೋಲಿಕೆ ಮಾಡಿಬಿಟ್ಟಿದ್ದಾರೆ. ಎರಡೂ ಒಂದೇ, ಹಡಗು ಒಂದೇ, ಆ ಒಂದು ಕ್ಯಾಮಲ್ ಒಂಟೆಯು ಒಂದೇ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಇದನ್ನು ನಾವು ಮೆಟಾಫರ್ ಅಂತ ಕರಿತೇವೆ. ದ ಸ್ನೋ ಈಸ್ ವೈಟ್ ಬ್ಲಾಂಕೆಟ್. ಸ್ನೋ ಈಸ್ ಎ ವೈಟ್ ಬ್ಲಾಂಕೆಟ್. ಮಂಜು ಅಂತಕ್ಕಂಥದ್ದು ಒಂದು ಬಿಳಿಯ ಬ್ಲಾಂಕೆಟ್ನ ಹಾಗೆ. ಮಂಜನ್ನು ಬ್ಲಾಂಕೆಟ್ಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಹೋಲಿಕೆ ಮಾಡಬೇಕಾದ್ರೆ ಲೈಕ್ ಅಥವಾ ಆ್ಯಸ್ ಅನ್ನೋದು ಬಳಸಿಲ್ಲ. ಲೈಕ್ ಅಥವಾ ಆ್ಯಸ್ ಅನ್ನು ಬಳಸಿದ್ರೆ ಅದು ಸಿಮಿಲಿ ಆಗುತ್ತೆ. ಲೈಕ್ ಅಥವಾ ಆ್ಯಸ್ ಅನ್ನು ಬಳಸದೆ ಎರಡು ವಸ್ತುಗಳನ್ನು ಹೋಲಿಕೆ ಮಾಡಿದಾಗ ಅದು ಮೆಟಾಫರ್ ಆಗಿರುತ್ತೆ. ನಾವು ಹಿ ಈಸ್ ಸೂಪರ್ ಸ್ಟಾರ್. ಅವನು ಸೂಪರ್ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ. ಈಸ್ ಲೈಕ್ ಎ ಸೂಪರ್ ಸ್ಟಾರ್ ಅಂತ ಹೇಳಿಲ್ಲ. ಈಸ್ ಆ್ಯಸ್ ಸೂಪರ್ ಸ್ಟಾರ್ ಅಂತ ಆ್ಯಸ್ ಅಥವಾ ಲೈಕನ್ನು ಬಳಕೆ ಮಾಡಿಲ್ಲ. ಬಟ್ ಹೋಲಿಕೆ ಮಾಡ್ತಾ ಇದ್ದಾರೆ. ಅವನನ್ನು ಸೂಪರ್ ಸ್ಟಾರ್ಗೆ ಹೋಲಿಕೆ ಮಾಡ್ತಾ ಇದೆ. ಸೊ ದಿಸ್ ಈಸ್ ಮೆಟಾಫರ್. ಆ್ಯಂಡ್ ಹಿಯರ್ ಆರ್ ಸಮ್ ಮೋರ್ ಎಕ್ಸಾಂಪಲ್ಸ್. ದ ಕ್ಲಾಸ್ ರೂಮ್ ವಾಸ್ ಎ ಝೂ. ಕ್ಲಾಸ್ ರೂಮ್ ಅಂತಕ್ಕಂಥದ್ದು ಮೃಗಾಲಯ. ದ ಅಲಿಗೇಟರ್ ಟೀತ್ ಆರ್ ವೈಟ್ ಡ್ಯಾಗರ್ಸ್. ಶಿ ಈಸ್ ಪಿಕಾಕ್. ಅವಳು ಒಂದು ನವಿಲು. ಮೈ ಟೀಚರ್ ಇಸ್ ಎ ಡ್ರ್ಯಾಗನ್. ಮೇರೀಸ್ ಐಸ್ ವರ್ ಫೈರ್ಫ್ಲೈಸ್. ಕಂಪ್ಯೂಟರ್ಸ್ ಆಟ್ ಸ್ಕೂಲ್ ಆರ್ ಗುಡ್ ಡೈನೋಸರ್ಸ್. ಹಿ ಈಸ್ ಎ ನೈಟ್ ಔಲ್. ಮೇರಿಯಾ ಈಸ್ ಎ ಚಿಕನ್. ನೋಡಿ, ಇಲ್ಲಿ ಮೇರಿಯಾನ ಚಿಕನ್ಗೆ ಹೋಲಿಸ್ತಾ ಇದ್ದಾರೆ, ಅವನನ್ನು ನೈಟ್ ಔಲ್ಗೆ ಹೋಲಿಸ್ತಾ ಇದ್ದಾರೆ. ಆಮೇಲೆ ಮೈ ಟೀಚರ್ ಇಸ್ ಎ ಡ್ರ್ಯಾಗನ್, ಟೀಚರ್ನ ಡ್ರ್ಯಾಗನ್ಗೆ ಹೋಲಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಲೈಕ್ ಅಥವಾ ಆ್ಯಸ್ ಅಂತಕ್ಕಂಥ ಪದಗಳನ್ನು ಬಳಸಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಮೆಟಾಫರ್. And next one is personification. And next one is personification. Personification means it is a figures of speech in which human characters are attributed to an abstract quality, animal or inanimate object. It means that human qualities are given to the non-living things. Personification ಅಂದಾಗ ಮಾನವನ ಗುಣಗಳನ್ನು ಒಂದು ನಿರ್ಜೀವ ವಸ್ತುಗಳಿಗೆ ಕೊಟ್ಟು ಹೇಳ್ತಕ್ಕಂಥದ್ದನ್ನು ಪರ್ಸನಾಫಿಕೇಶನ್ ಅಂತ ಕರಿತೇವೆ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಮೋಡಗಳು ಏಕಾಂಗಿಯಾಗಿ ಚಲಿಸುತ್ತಿದೆ, ಮೋಡಗಳು ಏಕಾಂಗಿಯಾಗಿ ಚಲಿಸುತ್ತಿದೆ ಅಂತಕ್ಕಂಥದ್ದು. ಅಥವಾ ಆ ಕಲ್ಲು ನನ್ನನ್ನು ನೋಡಿ ನಗುತ್ತಿದೆ. ಕಲ್ಲು ನಗೋದಿಲ್ಲ, ಆದರೆ ನನ್ನನ್ನು ನೋಡಿ ನಗುತ್ತಿದೆ. ಅದಕ್ಕೆ ಒಂದು ಮನೋನ ಗುಣವನ್ನು ಕೊಟ್ಟು ಹೇಳ್ತೇವೆ. ಅದನ್ನು ಪರ್ಸನಾಫಿಕೇಶನ್ ಅಂತ ಕರಿತೇವೆ. ಆ್ಯಂಡ್ ಹಿಯರ್ ಸಮ್ ಎಕ್ಸಾಂಪಲ್ಸ್ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ದ ಟ್ರೀ ಬೌಡ್ ಆ್ಯಂಡ್ ವೇವ್ಡ್ ಟು ಮೀ ಇನ್ ದ ವಿಂಡ್. ದ ಟ್ರೀ, ಆ ಮರ, ಬೌಡ್ ಆ್ಯಂಡ್ ವೇವ್ಡ್. ಬೌಡ್ ಅಂದರೆ ನನಗೆ ನಮಸ್ಕಾರ ಮಾಡ್ತು ಅಂತ. ಮರ ಯಾವಾಗಲಾದ್ರೂ ನಮಸ್ಕಾರ ಮಾಡೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆದರೆ ಅದಕ್ಕೆ ಒಂದು ಹ್ಯೂಮನ್ ಕ್ಯಾರೆಕ್ಟರ್, ಮಾನವನ ಗುಣವನ್ನು ಕೊಟ್ಟು ಮಾತಾಡ್ತೇವೆ. ಇದನ್ನು ಪರ್ಸನಾಫಿಕೇಶನ್ ಅಂತ ಕರಿತೇವೆ. ಆ್ಯಂಡ್ ದ ಸನ್ ಈಸ್ ಸ್ಮೈಲಿಂಗ್ ಅಟ್ ಮೀ. ಸೂರ್ಯ ನನ್ನನ್ನು ನೋಡಿ ನಗುತ್ತಾ ಇದ್ದಾನೆ. ಸೂರ್ಯ ನಗೋದಕ್ಕೆ ಚಾನ್ಸ್ ಇಲ್ಲ, ಅದು ನಿರ್ಜೀವ ವಸ್ತು. ಬಟ್ ಅದಕ್ಕೆ ಮಾನವನ ಗುಣವನ್ನು ಕೊಟ್ಟು ಹೇಳ್ತಕ್ಕಂಥದ್ದನ್ನು ಪರ್ಸನಾಫಿಕೇಶನ್ ಅಂತ ಕರಿತೇವೆ. ದ ವಿಂಡ್ ವಾಸ್ ಸೈಯಿಂಗ್ ಇನ್ ದ ನೈಟ್. And here are some more examples. Lightning danced across the sky. Lightning, ಮಿಂಚು, danced, ನೃತ್ಯ ಮಾಡ್ತಾ ಇದೆ ಅಂತ. ಆ ಮಿಂಚು ಅಂತಕ್ಕಂಥ ನೃತ್ಯ ಮಾಡಲ್ಲ, ಆದರೆ ಅದನ್ನು ಒಂದು ಹ್ಯೂಮನ್, ಮಾನವನ ಗುಣವನ್ನು ಕೊಟ್ಟು ಹೇಳ್ತಕ್ಕಂಥದ್ದು ಪರ್ಸನಾಫಿಕೇಶನ್. ಮೈ ಫ್ಲವರ್ಸ್ ವರ್ ಬೆಗ್ಗಿಂಗ್ ಫಾರ್ ವಾಟರ್. ನನ್ನ ಹೂಗಳು ನೀರಿಗಾಗಿ ಬೇಡ್ಕೊಳ್ತಾ ಇದೆ. ಹೂವು ಬೆಗ್ಗಿಂಗ್, ಬೇಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇಲ್ಲ. ಆದರೆ ಆ ರೀತಿ ನಾವು ಹೇಳ್ತೀವಿ. ಅದನ್ನೇ ಅಲಂಕಾರದಲ್ಲಿ ನಾವೇನಂತ ಕರಿತೀವಿ? ಪರ್ಸನಾಫಿಕೇಶನ್ ಅಂತ ಕರಿತೇವೆ. ದ ಥಂಡರ್ ವಾಸ್ ಗ್ರಂಬ್ಲಿಂಗ್ ಇನ್ ದ ಡಿಸ್ಟೆನ್ಸ್. ದ ಕ್ಯಾಕ್ಟಸ್ ಸಲ್ಯೂಟೆಡ್ ದೋಸ್ ಹೂ ಡ್ರೋ ಪಾಸ್ಟ್.
The moon smiled at the stars in the sky. The leaves waved in the wind. Time flies when you are having fun. Time flies. Time flies ಅಂದರೆ ಟೈಮು ಹಾರ್ಕೊಂಡೋಗುತ್ತೆ. ಅದಕ್ಕೆ ಒಂದು ಜೀವಿಯ ಕ್ಯಾರೆಕ್ಟರನ್ನು ಟೈಮ್ಗೆ ಕೊಟ್ಟು ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಕಾಲ್ಡ್ ಪರ್ಸನಿಫಿಕೇಶನ್. Now let us move on to next one, hyperbole. A figures of speech in which exaggeration or overstatement is made to illustrate a point is called hyperbole. Hyperbole ಅಂದ್ರೆ ಏನಪ್ಪ ಅಂದರೆ ಹೈಪರ್ ಅನ್ನೋದೇ ಹೇಳುತ್ತೆ. ಹೈಪರ್ ಅಂದರೆ ಹೆಚ್ಚಾಗಿ ಅಂತ. ಒಂದು ಸಿಚುವೇಶನನ್ನು ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಏನು ಮಾಡ್ತೀವಿ, ಓವರ್ ಸ್ಟೇಟ್ಮೆಂಟ್, ಅತಿ ಉದ್ರೇಕದಿಂದ ವಾಕ್ಯಗಳನ್ನು ಮಾತಾಡ್ತಕ್ಕಂಥದ್ದನ್ನೇ ನಾವು ಹೈಪರ್ಬೋಲ್ ಅಂತೇಳಿ ಕರಿತೇವೆ. ಎಕ್ಸ್ಟ್ರಾಗರೇಷನ್ ಮೀನ್ಸ್ ಗಿವಿಂಗ್ ಓವರ್ ಸ್ಟೇಟ್ಮೆಂಟ್, ಅದನ್ನು ನಾವೇನಂತ ಕರಿತೀವಿ, ಹೈಪರ್ಬೋಲ್. ಯಾವುದಾದ್ರೂ ಒಂದು ಉದಾಹರಣೆಯನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಓವರ್ ಆಗಿ ಒಂದು ವಾಕ್ಯಗಳನ್ನು ಬಳಸ್ತಕ್ಕಂಥದ್ದು, ಹೈ ಉದ್ರೇಕದಿಂದ ಮಾತಾಡ್ತಕ್ಕಂಥದ್ದನ್ನು ಹೈಪರ್ಬೋಲ್ ಅಂತ ಕರಿತೇವೆ. ಐ ಆಮ್ ಸೋ ಹಂಗ್ರಿ ಐ ಕುಡ್ ಈಟ್ ಎ ಹಾರ್ಸ್. ಐ ಆಮ್ ಸೋ ಹಂಗ್ರಿ, ನಾನು ತುಂಬ ಹೊಟ್ಟೆ ಹಸಿದಿದೆ. ಐ ಕುಡ್ ಈಟ್ ಎ ಹಾರ್ಸ್, ನಾನೊಂದು ಕುದುರೆಯನ್ನು ತಿಂದುಬಿಡ್ತೀನಿ. ಹೊಟ್ಟೆ ಹಸಿದಿದೆ ಅನ್ನೋದನ್ನ ಹೇಳೋದಕ್ಕೆ ಏನು ಮಾಡ್ತೀವಿ, ನಾನೊಂದು ಕುದುರೆಯನ್ನು ತಿಂದುಬಿಡ್ತೀನಿ ಅಂದರೆ ಅತಿ ಹೆಚ್ಚು ನನಗೆ ಹೊಟ್ಟೆ ಹಸಿತಾ ಇದೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ಇದು ಓವರ್ ಸ್ಟೇಟ್ಮೆಂಟ್ ಆಗಿ ಮಾತಾಡುತ್ತೆ. ಇದನ್ನು ಹೈಪರ್ಬೋಲ್ ಅಂತ ಕರಿತೇವೆ. ನಾವು ಲೆಟ್ ಅಸ್ ಸಿ. ಹಿ ಈಸ್ ಸೇಲಿಂಗ್ ವಿಂಡ್. ಈಸ್ ಸೆಲ್ಲಿಂಗ್ ವಿಂಡ್. ಅವನು ವಿಂಡ್, ಗಾಳಿಯನ್ನು ಮಾರ್ತಾ ಇದ್ದಾನೆ. ಗಾಳಿಯನ್ನು ಮಾರ್ತಾ ಇದ್ದಾನೆ ಅಂದರೆ ಅವನಿಗೆ ಏನೂ ಇಲ್ಲ ಮಾರೋದಕ್ಕೆ, ಸುಮ್ಮನೆ ಕೂತಿದ್ದಾನೆ, ಏನೂ ಮಾರ್ತಾ ಇಲ್ಲ ಅಂತ ಹೇಳೋದನ್ನ ಈಸ್ ಸೆಲ್ಲಿಂಗ್ ವಿಂಡ್ ಅಂತ ಹೇಳ್ತೇವೆ. ಈ ಸ್ಕೂಲ್ ಬ್ಯಾಗ್ ವೇಯ್ಸ್ ಟನ್ಸ್. ಅವನ ಶಾಲೆಯ ಒಂದು ಬ್ಯಾಗ್ ಟನ್ಸ್ ಅಷ್ಟು ತೂಕ ಇದೆ. ಯಾರ್ದಾದ್ರೂ ಬ್ಯಾಗ್ ಒಂದು ಟನ್ ತೂಕ ಇರುತ್ತಾ? ಇಲ್ಲ. ಅದನ್ನ ಓವರ್ ಸ್ಟೇಟ್ಮೆಂಟ್ ಆಗಿ ಮಾತಾಡ್ತಕ್ಕಂಥದ್ದನ್ನ ಹೈಪರ್ಬೋಲ್ ಅಂತೇಳಿ ಕರಿತೇವೆ. ಆ್ಯಂಡ್ ದ ಶಾಪಿಂಗ್ ಕಾಸ್ಟ್ಸ್ ಮೀ $1 million. ನಾನು ಶಾಪಿಂಗ್ ಮಾಡೋಕೆ ಹೋಗಿದ್ದೆ, ಅದು ನನಗೆ $1 million ಕಾಸ್ಟ್ ಆಯಿತು. ಅಂದರೆ ಹೆಚ್ಚು ಖರ್ಚು ಮಾಡಿದೆ ಅನ್ನೋದನ್ನ ಇಲ್ಲಿ $millions ಅಷ್ಟು ನನಗೆ ಖರ್ಚು ಬಂತು ಅಂತ ಹೇಳ್ತೀವಿ. ಅಂದರೆ ಹೆಚ್ಚು ಖರ್ಚು ಮಾಡಿದೆ ಶಾಪಿಂಗಲ್ಲಿ ಅನ್ನೋದು ಹೇಳೋದನ್ನು ಇನ್ನೂ ಹೆಚ್ಚು ಮೇಲೆ ತಗೊಂಡೋಗಿ ಹೇಳ್ತಕ್ಕಂಥದ್ದು. $1 million ಅಂದರೆ ಲಕ್ಷಗಳ ಗಟ್ಟಲೆ ಖರ್ಚಾಯಿತು ಅಂತಕ್ಕಂಥ. ನಿಜವಾಗ್ಲೂ ಲಕ್ಷಗಟ್ಟಲೆ ಖರ್ಚು ಆಗಿರೋದಿಲ್ಲ, ಬಟ್ ಹೇಳೋ ರೀತಿ ಆ ರೀತಿ ನಾವು ಹೇಳ್ತೇವೆ. ಆ್ಯಂಡ್ ಹಿಯರ್ ಆರ್ ಸಮ್ ಮೋರ್ ಎಕ್ಸಾಂಪಲ್ಸ್ ಆಫ್ ದಿ ಹೈಪರ್ಬೋಲ್. ಶಿ ಆಸ್ ಥಿನ್ ಆಸ್ ಟೂತ್ ಪಿಕ್. ಅವಳು ಟೂತ್ ಪಿಕ್ ಅಂದರೆ ನಾವು ಹಲ್ಲು ಕುಚ್ತೀವಲ್ಲೋ ಆ ಕಡ್ಡಿಯಷ್ಟು ಸಣ್ಣದಾಗಿದ್ದಾಳೆ. ಯಾರಾದರೂ ಆ ಕಡ್ಡಿಯಷ್ಟು ಸಣ್ಣದಾಗಿರ್ತಾರ? ಇರೋದಿಲ್ಲ. ಆದರೆ ಹೇಳುವಾಗ ನಾವೇನು ಮಾಡ್ತೀವಿ, ಹುಲ್ಲು ಕಡ್ಡಿಯಷ್ಟು ಸಣ್ಣದಾಗಿದ್ದಾಳೆ ಅಥವಾ ಹಲ್ಲು ಕುಚ್ಕೊಳ್ತಕ್ಕಂಥ ಕಡ್ಡಿಯಷ್ಟು ಸಣ್ಣದಾಗಿದ್ದಾಳೆ. ಹರ್ ಬ್ರೈನ್ ಈಸ್ ದ ಸೈಜ್ ಆಫ್ ಎ ಪೀ. ಅವಳ ಮೆದುಳು ಒಂದು ಬೇಳೆಕಾಳಿನಷ್ಟಿದೆ ಅಂತ. ದೆನ್ ಹಿ ವಾಸ್ ಸ್ಕಿನ್ ಎನಫ್ ಟು ಜಂಪ್ ಥ್ರೂ ಎ ಕೀ ಹೋಲ್. ದಟ್ ಮಾಲ್ ಈಸ್ ಲಾರ್ಜ್ ಎನಫ್ ಟು ಹ್ಯಾವ್ ಇಟ್ಸ್ ಓನ್ ಜಿಪ್ ಕೋಡ್. I ate so much I weigh more than a whale. Her smile was a mile wide. His stomach is a bottomless pit. My mom is going to kill me. These dress shoes are killing me. This is so boring. Just kill me now. ಈ ವಾಕ್ಯಗಳನ್ನು ಓದಿದಾಗ ಬೇರೊಂದು ಅರ್ಥವನ್ನು ಕೊಡುತ್ತೆ. ಅಲ್ಲಿ ಇರ್ತಕ್ಕಂಥ ಸಿಚುವೇಶನನ್ನು ಬಿಟ್ಟು ಬೇರೊಂದು ರೀತಿ ಮಾಡುತ್ತೆ. ದಿಸ್ ಈಸ್ ಸೋ ಬೋರಿಂಗ್, ಜಸ್ಟ್ ಕಿಲ್ ಮೀ ನಾವ್ ಅಂದರೆ ಏನೂ ಮಾಡೋಕ್ಕೆ ಕೆಲಸ ಇಲ್ಲ, ನಂಗೆ ತುಂಬ ಬೋರ್ ಆಗಿದೆ ಅನ್ನೋದನ್ನ ಜಸ್ಟ್ ಕಿಲ್ ಮೀ ನಾವು, ನನ್ನನ್ನು ಸಾಯಿಸಾಕ್ತಾ ಇದೆ ಅಂತ ಹೇಳ್ತೇವೆ. ದೆನ್ ಮೈ ಮಾಮ್ ಈಸ್ ಗೋಯಿಂಗ್ ಟು ಕಿಲ್ ಮೀ. ನಮ್ಮಮ್ಮ ನನ್ನನ್ನು ಸಾಯಿಸಾಕ್ಬಿಡ್ತಾಳೆ ಅಂದರೆ ನಿಜವಾಗ್ಲೂ ಸಾಯಿಸೋದಿಲ್ಲ, ಬಟ್ ನಾನೇನೋ ತಪ್ಪು ಮಾಡಿದ್ದೇನೆ ಅದು ಗೊತ್ತಾದರೆ ನಮ್ಮಮ್ಮ ನನ್ನನ್ನು ತುಂಬ ಬೈತಾರೆ, ಹೊಡಿತಾರೆ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಕಿಲ್ ಮೀ, ನನ್ನನ್ನು ಸಾಯಿಸಿಬಿಡ್ತಾರೆ ಅಂತಕ್ಕಂಥ ಪದವನ್ನು ಬಳಸ್ತೇವೆ. ಆರ್ ಸ್ಮೈಲ್ ಆಸ್ ಎ ಮೈಲ್ ವೈಲ್ಡ್. ಅವಳ ನಗು ಒಂದು ಮೈಲಿಯಷ್ಟು ದೂರ ಇದೆ ಅಂದರೆ ಅವಳು ತುಂಬ ಹೆಚ್ಚಾಗಿ ನಗ್ತಾಳೆ ಅಂತಕ್ಕಂಥ ಅರ್ಥವನ್ನು ಹೇಳುತ್ತೆ. ದೀಸ್ ಆರ್ ಕಾಲ್ಡ್ ಹೈಪರ್ಬೋಲ್. And next one is irony. Irony is a figure of speech in which there is a contradiction of expectation between what is said, what is really meant. It is categorized by contrast between reality and appearance. Irony is when one outcome is expected but opposite occurs, usually with a coincidental twist of events. Irony ಅಂದಾಗ ನಾವು ಒಂದನ್ನು ಬಯಸಿದರೆ ಅದು ಬೇರೊಂದು ಹಾಕ್ತಕ್ಕಂಥದ್ದು, ನಾವೊಂದು ಅರ್ಥದಲ್ಲಿ ಹೇಳಿದ್ರೆ ಅದು ಬೇರೊಂದು ರೀತಿಯ ಅರ್ಥವನ್ನು ಕಲ್ಪಿಸ್ತಕ್ಕಂಥದ್ದನ್ನೇ ನಾವು ಐರಾನಿ ಅಂತ ಹೇಳಿ ಕರಿತೇವೆ. ನಾವೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೇವೆ, ಅದು ಬೇರೊಂದು ರೀತಿ ಆಗಿರುತ್ತೆ, ಅದನ್ನು ಐರಾನಿ ಅಂತೇಳಿ ಕರಿತೇವೆ. ಲೆಟ್ ಅಸ್ ಸಿ ಎಕ್ಸಾಂಪಲ್ಸ್ ಫಾರ್ ದಿ ಅಂಡರ್ಸ್ಟ್ಯಾಂಡಿಂಗ್. ಎ ಫೈರ್ ಸ್ಟೇಷನ್ ಬರ್ನ್ಸ್ ಡೌನ್. ಫೈರ್ ಸ್ಟೇಷನ್ ಬರ್ನ್ಸ್ ಡೌನ್. ಅಗ್ನಿಶಾಮಕ ಒಂದು ಸ್ಟೇಷನ್ನೇ ಸುಟ್ಟೋಯ್ತು ಅಂದರೆ ಫೈರ್ ಇಂಜನ್ ಸ್ಟೇಷನ್ನು ಬೆಂಕಿ ಆರಿಸ್ಬೇಕು ಅಂತ ಫೈರ್ ಇಂಜನ್ ಸ್ಟೇಷನ್ನೇ ಸುಟ್ಟೋಯ್ತು ಅಂದರೆ ಅರ್ಥ ಏನು? ಅಲ್ಲಿ ಕಾಪಾಡೋರೆ
ನಮ್ಮನ್ನು ಕೊಲ್ತಾ ಇದ್ದಾರೆ ಅಂತ ಅರ್ಥವನ್ನು ಕೊಡುತ್ತೆ. ಎ ಮ್ಯಾರೇಜ್ ಕೌನ್ಸಿಲರ್ ಫ್ಲೈಸ್ ಫಾರ್ ಡಿವೋರ್ಸ್ ಅಂದರೆ ಮದುವೆ ಮಾಡ್ತಕ್ಕಂಥವನೇ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾನೆ, ಅಂದರೆ ಇಲ್ಲಿ ಒಳ್ಳೆ ಕೆಲಸ ಮಾಡಬೇಕಾಗಿರೋವನೇ ಕೆಟ್ಟ ಕೆಲಸ ಮಾಡಿದ್ದಾನೆ ಅಂತ ಅರ್ಥವನ್ನು ಕೊಡುತ್ತೆ. ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದೊಂದು, ಅಲ್ಲಿ ನಡೀತಕ್ಕಂಥದ್ದು ಬೇರೆದಾಗಿರುತ್ತೆ. ಈಗ ಬೇಲಿ ಹೆದ್ದು ಹೊಲ ಮೇದಂತೆ ಅಂತ ಹೇಳ್ತಾರಲ್ವ, ಬೇಲಿಗೆ ಒಂದು ಹೊಲಕ್ಕೆ ಕಾವಲಾಗಿ ಬೇಲಿಯನ್ನು ಹಾಕಿರ್ತೀವಿ, ಆ ಬೇಲಿಯ ಹೊಲವನ್ನು ಮೇಯುತ್ತೆ ಅಂದರೆ ಅರ್ಥ ಏನು? ಕಾಪಾಡ್ತಕ್ಕಂಥವರೇ ಕೆಟ್ಟದ್ದು ಮಾಡ್ತಾ ಇದ್ದಾರೆ, ಸಾಯ್ಸಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು. ಇದನ್ನೇ ಐರಾನಿ. ನಾವು ಎಕ್ಸ್ಪೆಕ್ಟ್ ರಿಯಾಲಿಟಿ ಒಂದಾಗಿದ್ದರೆ ಅಲ್ಲಿ ನಡೀತಕ್ಕಂಥದ್ದು ಬೇರೆ ಆಗಿರುತ್ತೆ. ದ ಪೊಲೀಸ್ ಸ್ಟೇಷನ್ ಗೆಟ್ಸ್ ರಾಬ್ಡ್, ಪೊಲೀಸ್ ಸ್ಟೇಷನ್ನೇ ಕಳುವಾಗಿದೆ, ಕಾಪಾಡ್ತಕ್ಕಂಥ ಪೊಲೀಸ್ ಸ್ಟೇಷನ್ನೇ ಕಳುವಾಗಿದೆ ಅಂತಕ್ಕಂಥ ಅರ್ಥವನ್ನು ಹೇಳುತ್ತೆ. ಎ ಪೋಸ್ಟ್ ಆನ್ ಫೇಸ್ಬುಕ್ ಕಂಪ್ಲೈನಿಂಗ್ ಹೌ ಯೂಸ್ಲೆಸ್ ಫೇಸ್ಬುಕ್ ಈಸ್. ಎ ಟ್ರಾಫಿಕ್ ಆಫ್ ಗೆಟ್ಸ್ ಇಸ್ ಲೈಸೆನ್ಸ್ ಸಸ್ಪೆಂಡೆಡ್ ಬಿಕಾಸ್ ಆಫ್ ಅನ್ಪೇಯ್ಡ್ ಪಾರ್ಕಿಂಗ್ ಟಿಕೆಟ್ಸ್. ಎ ಪೈಲಟ್ ಆಸ್ ಎ ಫಿಯರ್ ಆಫ್ ಹೈಟ್ಸ್. ಈ ವಾಕ್ಯಗಳೆಲ್ಲ ಏನಾಗುತ್ತೆ, ಅಲ್ಲಿ ರಿಯಲ್ ಒಂದಿದ್ದಾಗ ಅದು ಬೇರೊಂದು ರೀತಿಯ ಅರ್ಥವನ್ನು ಹೇಳ್ತಾ ಇರುತ್ತೆ. ಬಟ್ ಇದೇನಾಗಿರುತ್ತೆ, ವಾಟ್ ಎಕ್ಸ್ಪೆಕ್ಟೆಡ್ ಇಟ್ ಈಸ್ ನಾಟ್ ಶೋಯಿಂಗ್ ದ ಸೇಮ್ ಆ್ಯಂಡ್ ಇಟ್ ಈಸ್ ಕ್ವೈಟ್ ಆಪೋಸಿಟ್. ಇಲ್ಲಿ ನೋಡಿ, ಎ ಪೈಲಟ್ ಹ್ಯಾಸ್ ಎ ಫಿಯರ್ ಆಫ್ ಹೈಟ್ಸ್. ಆ ಏರ್ಪ್ಲೇನ್ ಓಡಿಸ್ತಕ್ಕಂಥ ಪೈಲಟ್ಗೆ ಎತ್ತರದ ಭಯವಿದೆ ಅಂದರೆ ಅಲ್ಲಿ ಅರ್ಥ ಬೇರೆ ಆಗಿರುತ್ತೆ. ಅಂದರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಅರ್ಥ ಇಲ್ಲದೆ ಅಲ್ಲಿ ಬೇರೊಂದು ರೀತಿಯಾಗಿ ನಡೀತಾ, ಆಪೋಸಿಟ್ ಆಗಿ ನಡೀತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ವಾಕ್ಯಗಳನ್ನು ಬಳಸ್ತೇವೆ. ಫಾರ್ ಎಕ್ಸಾಂಪಲ್ ಹೇಳಿದ್ವಲ್ಲ, ಬೇಲಿಯೇ ಎದ್ದು ಹೊಲ ಮೇದಂತೆ ಅಂದಾಗ ಕಾಪಾಡ್ತಕ್ಕಂಥವರೇ ಅಲ್ಲಿ ನಮ್ಮನ್ನು ಕಷ್ಟದಲ್ಲಿ ಸಿಲುಕಿಸಿದಾಗ ಮಾತಾಡ್ತಕ್ಕಂಥ ಒಂದು ವಾಕ್ಯಗಳನ್ನು ನಾವು ಐರಾನಿ ಅಂತೇಳಿ, ದುರಂತ ಅಂಥದ್ದು ಸಹ ಹೇಳ್ಬೋದು. ಆ್ಯಂಡ್ ಲಾಸ್ಟ್ಲಿ ಅಲಿಟ್ರೇಷನ್. Alliteration is a term to describe a literary device in which a series of words begin with the same consonant sound. Alliteration ಅಂದಾಗ ವಾಕ್ಯದಲ್ಲಿ ಒಂದೇ ವ್ಯಂಜನದ ಶಬ್ದಗಳನ್ನು ಬಳಸಿ ವಾಕ್ಯದ ಒಂದು ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಕನ್ನಡದಲ್ಲಿ ಕೇಳಿರ್ತೇವೆ, ತರೀಕೆರೆ ಏರಿ ಮೇಲೆ ಕರಿ ಕುರಿ ಮರಿ ಒಂದು ಮೇಯ್ತಿತ್ತು ಅಂತ. ಅಂದರೆ ಒಂದೇ ರೀತಿಯ ಒಂದು ಸೌಂಡ್ಸ್, ಎಸ್ಪೆಷಲಿ ಕಾನ್ಸೋನೆಂಟ್ ವ್ಯಂಜನ ಸೌಂಡ್ಗಳನ್ನು ಬಳಸಿ ವಾಕ್ಯಗಳನ್ನು ಬರೀತಕ್ಕಂಥದ್ದನ್ನೇ ನಾವು ಅಲಿಟ್ರೇಷನ್ ಅಂತೇಳಿ ಕರಿತೇವೆ. ಹಿಯರ್ ಎಕ್ಸಾಂಪಲ್, ಶೀಪ್ ಶುಡ್ ಸ್ಲೀಪ್ ಇನ್ ಎ ಶೆಡ್. ನೋಡಿ, ಸ್ಲೀಪ್, ಎಸ್ 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 ಬರ್ತಾ ಇದೆ, ಇಟ್ ಈಸ್ ಎ ಕಾನ್ಸೋನೆಂಟ್ ಸೌಂಡ್. ಶೀಪ್ ಶುಡ್ ಸ್ಲೀಪ್ ಇನ್ ಎ ಶೆಡ್. ದೆನ್ ಹೋಮ್ ಸ್ವೀಟ್ ಹೋಮ್. 7 sisters slept soundly on the sand. Peter Piper picked a peck of pickled peppers. She sells seashells by the sea shore. ಸಿ, ಈ ಎಲ್ಲವನ್ನು ನೋಡಿದಾಗ ನಮಗೆ ಏನು ಅಂತ ಅನಿಸುತ್ತೆ ಅಂದರೆ, ಒಂದೇ ರೀತಿಯ ವ್ಯಂಜನದ ಸೌಂಡ್ಗಳನ್ನು ಬಳಸ್ತಕ್ಕಂಥದ್ದು ವಾಕ್ಯದಲ್ಲಿ, ಅದನ್ನು ನಾವೇನಂತ ಕರಿತೇವೆ, ಅಲಿಟ್ರೇಷನ್ ಅಂತ ಕರಿತೇವೆ. ಸಿ, ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ದಿ figures of speech. Children, I hope this is the very simple basics of figures of speech what I gave it to you. I hope you understood the meaning and some of the examples or some of the types of figures of speech. Thank you for watching this video.